ಪಾಪ ಶಾನ್ವಿ, ಬಾಸ್ ಇವಳಿಗೆ ತುಂಬಾ ಬೈದ್ಬಿಟ್ರು. ಇವರು ತಂಗಿ ಬಗ್ಗೆ ತೋರಿಸೋ ಕಾಳಜಿ ತಪ್ಪಲ್ಲ, ಆದರೆ ಶಾನ್ವಿ ಖುಷಿನೂ ಅರ್ಥ ಮಾಡ್ಕೋಬೇಕಲ್ವಾ? ದುರ್ಗಾ, ಮೆಸೇಜ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ಯಲ್ಲ, ಏನು ವಿಷಯ? ಬಾಸು, ಅದು ನಾನು ಶಾನ್ವಿ ಮತ್ತು ತರುಣ್ ಬಗ್ಗೆ ಮಾತಾಡಬೇಕಿತ್ತು. ನೆನ್ನೆ ರಾತ್ರಿ ನಡೆದಿದ್ದು ಸರಿಯಲ್ಲ ಬಾಸು. ದುರ್ಗಾ ಪ್ಲೀಸ್, ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಅವ್ರ ವಿಷಯದಲ್ಲಿ ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ. ತರುಣ್ ಮತ್ತು ಶಾನ್ವಿ ಒಂದಾಗಿ ಸಾಧ್ಯನೇ ಇಲ್ಲ, ಅವ್ರ ಮದುವೆನೂ ಆಗಲ್ಲ. ಅಣ್ಣ, ಆಗಲ್ಲ ಅಂತ ನೀನು ಹೇಗೆ ಡಿಸೈಡ್ ಮಾಡ್ತೀಯ ಅಣ್ಣ? ನನ್ನ ಜೀವನದ ನಿರ್ಧಾರನ ತಗೊಳ್ಳೋ ಹಕ್ಕು ನಿನಗೆ ಯಾರು ಕೊಟ್ಟಿದ್ದು? ಶಾನ್ವಿ, ನಾನು ನಿಮ್ಮ ಅಣ್ಣ, ನಿನಗೇನು ಒಳ್ಳೇದು ಅಂತ ನನಗೆ ಗೊತ್ತು. ನಾನು ಮತ್ತೆ ತರುಣ್ ಒಂದಾಗೋವರೆಗೂ ನಾನು ಸುಮ್ಮನಿರಲ್ಲ. ಕೇಳಿಸ್ಕೊಂಡ್ಯಾ? ಸುಮ್ಮನಿರಲ್ಲ. ಏನು ಮಾಡ್ತೀಯಾ? ಓಡೋಗ್ತೀಯಾ? ಮನೆ ಮರ್ಯಾದೆ ಹಾಳು ಮಾಡ್ತೀಯಾ? ಹೌದು, ಬೇಕಾದ್ರೆ ಹೋಗ್ತೀನಿ. ಅದನ್ನ ತಡೆಯೋದಕ್ಕೆ ನೀನ್ ಯಾರು? ಶಾನ್ವಿ, ಬೋಸು, ಸಾಕ್ ನಿಲ್ಸಿ. ನೀವಿಬ್ರು ಯಾಕೆ ಈ ಥರ ಕಿತ್ತಾಡ್ತಿದ್ದೀರಾ? ಅಲ್ಲ, ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನೀವಿಬ್ರು ಒಬ್ರಿಗೊಬ್ರು ವಿರೋಧವಾಗಿದ್ದೀರಾ? ಇಲ್ಲ ಅಲ್ವಾ? ನೀವಿಬ್ರು ಹೋರಾಡ್ತಾ ಇರೋದು ಒಂದೇ ವಿಷಯಕ್ಕೆ, ಅದು ಪ್ರೀತಿ. ಅದಕ್ಕೆ ಶಾನ್ವಿ, ತರುಣ್ ಮೇಲಿರೋ ಪ್ರೀತಿಗೋಸ್ಕರ ನೀನು ಈ ಥರ ಜಗಳ ಆಡ್ತಿದ್ಯಾ. ಇನ್ನು ಬಾಸು ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಈ ಥರ ಜಗಳ ಆಡ್ತಿದ್ದಾರೆ. ಇದರಲ್ಲಿ ಯಾರು ತಪ್ಪು ಅಂತ ನಾನು ಹೇಳಿ? ನೀವಿಬ್ರು ಸರಿನೇ. ಶಾನ್ವಿ, ನಿಮ್ಮ ಅಣ್ಣ ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಅವರು ಮಾತಾಡ್ತಿರೋ ರೀತಿ ತಪ್ಪು. ತರುಣ್ ಮುಂಚೆ ಹೇಗಿದ್ದ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಕಿತ್ಕಿದ್ದಾಗೆ ಅವ್ನು ಬದಲಾಗಿದ್ದಾನೆ. ನನಗೆ ಗೊತ್ತು, ಅವ್ನು ತುಂಬ ಒಳ್ಳೆಯವನು. ಆದರೆ ತರುಣ್ನ ಒಪ್ಕೊಳ್ಳೋಕ್ಕೆ ನಿಮ್ಮಣ್ಣ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದಾರೆ ಹೇಳು? ಯಾಕಂದರೆ ಇದು ನಿನ್ನ ಇಡೀ ಜೀವನದ ಪ್ರಶ್ನೆ. ಎಲ್ಲ ಅಣ್ಣಂದ್ರಿಗೂ ತನ್ನ ತಂಗಿ ಅಂದರೆ ಮಗಳ ಸಮಾನ. ನಿನ್ನ ಜೀವನದ ವಿಷಯದಲ್ಲಿ ನಿಮ್ಮಣ್ಣ ಯಾರನ್ನೋ ಕುರುಡಾಗಿ ನಂಬ್ತಾರೆ ಅಂತ ನೀನು ಹೇಗೆ ಅನ್ಕೋತೀಯ? ಅದರಲ್ಲೂ ತರುಣ್ ಅವ್ರಿಗೆ ಮುಂಚೆಯಿಂದನೂ ಗೊತ್ತಿದೆ. ಅಂಥದ್ರಲ್ಲಿ ನೀನು ಹೇಳಿದ ಕೂಡಲೇ ಅವ್ರು ಒಪ್ಕೋತಾರೆ ಅಂತ ನೀನು ಹೇಗೆ ಅನ್ಸುತ್ತೆ? ಬಾಸ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡಿರೋರು. ಅದಕ್ಕೆ ನೀವು ನನ್ನ ಪರ ಮಾತಾಡೋದಿಲ್ವಾ?